ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್. ಭಾಗ 1ರಲ್ಲಿ ಕಾಲರ್ ಟಾಪ್ ವಿತ್ ಪಫ್ ಸ್ಲೀವ್ ನ ಕಟಿಂಗ್ ಅನ್ನು ತೋರಿಸಿದ್ದೇನೆ. ಈ ಭಾಗ 2ರಲ್ಲಿ ಅದರ ಸ್ಟಿಚಿಂಗ್ ಅನ್ನು ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಇದು ಕಾಲರ್ ಟಾಪ್ ನ ಫ್ರಂಟ್ ಪಾರ್ಟ್. ಇದರ ಮೇಲೆ ಲೈನಿಂಗ್ ಅನ್ನು ಈ ರೀತಿ ಇಟ್ಟು ಎಡ್ಜ್ ಅಲ್ಲಿ ಎರಡು ಬದಿಗಳಲ್ಲೂ ಹೊಲಿಗೆಯನ್ನು ಕೊಟ್ಟು ಲೈನಿಂಗ್ ಅನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ನೀಟಾಗಿ ಸ್ಟಿಚ್ ನೀಡಿ ಜೋಡಿಸಿಕೊಳ್ಬೇಕು. ಇಲ್ಲಿ ಕೂಡ ಸ್ಟಿಚ್ ನೀಡಬೇಕು. ಹಾಗೂ ಬ್ಯಾಕ್ ಪಾರ್ಟಿಗೂ ಲೈನಿಂಗ್ ಅನ್ನು ಅದೇ ರೀತಿ ಎರಡು ಬದಿಗಳಲ್ಲೂ ಸ್ಟಿಚ್ ಕೊಟ್ಟು ಜೋಡಿಸಿಕೊಳ್ಳಿ. ತಿಳಿಸಿದಂತೆ ಸ್ಟಿಚ್ ಅನ್ನು ಕೊಟ್ಟಿದೆ. ಫ್ರಂಟ್ ಪಾರ್ಟ್ ಗೆ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡಿ ಆಗಿದೆ. ಇಲ್ಲಿ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿ ತೆಗೆದುಕೊಳ್ಬೇಕು. ಬ್ಯಾಕ್ ಪಾರ್ಟ್ ಗೂ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡಿದ್ದೇನೆ. ನೆಕ್ ಪೋರ್ಷನ್ ಅನ್ನು ಪಾರ್ಟ್ 1 ನಲ್ಲಿ ಕಟ್ ಮಾಡಿ ತೋರಿಸಿದ್ದೇನೆ. ರೆಡಿ ಮಾಡಿರುವ ನೆಕ್ ಲೈನ್ ಅನ್ನು ಫ್ರಂಟ್ ಪಾರ್ಟ್ ನ ನೆಕ್ ಲೈನ್ ನ ನಾಚ್ ಮಾರ್ಕ್ಗೆ ಮ್ಯಾಚ್ ಮಾಡಿ ಈ ರೀತಿ ಇಡಬೇಕು. ಸೆಂಟ್ರಲ್ಲಿ ಇಡಬೇಕು. ಕೊರಳಿನ ಸುತ್ತಲೂ ಸ್ಟಿಚ್ ಅನ್ನು ನೀಡಬೇಕು. ಈಗ ಇದನ್ನು ಅಂಟಿಸಿದ ನೆಕ್ ಲೈನ್ ಅನ್ನು ಈ ರೀತಿ ಫ್ರಂಟ್ ಪಾರ್ಟ್ ನ ಸೆಂಟ್ರಲ್ಲಿ ಇಟ್ಟು ಎರಡರದ್ದು ನಾಚ್ ಮ್ಯಾಚ್ ಆಗುವಂತೆ ಇಟ್ಟು ಸೆಂಟ್ರಲ್ಲಿ ಒಂದು ಸ್ಟಿಚ್ ಅನ್ನು ಕೊಡಬೇಕು. ಸೆಂಟ್ರಲ್ಲಿ ಒಂದು ಸ್ಟಿಚ್ ಕೊಡುವುದರಿಂದ ನೆಕ್ ಲೈನ್ ಆಚೆಗೆ ಹೋಗಲ್ಲ. ಆನಂತರ ನೆಕ್ ನ ಸುತ್ತಲೂ ಹೊಲಿಗೆಯನ್ನು ಹಾಕ್ತಾ ಹೋಗ್ಬೇಕು. ಸುತ್ತಲೂ ಹೊಲಿಗೆ ನೀಡಿದ ನಂತರ ಮಧ್ಯದಲ್ಲಿರುವ ಬಟ್ಟೆಯನ್ನು ಕಟ್ ಮಾಡಿಕೊಳ್ಬೇಕು. ಕೊರಳಿನ ಮಧ್ಯದಲ್ಲಿರುವ ಬಟ್ಟೆಯನ್ನು ಕಟ್ ಮಾಡಿ ತೆಗೆಯೋಣ. ಸೈಡ್ಸ್ ಅಲ್ಲಿ ಸ್ಲಿಟ್ಸ್ ಅನ್ನು ಕೊಡಬೇಕು. ಆನಂತರ ಈ ರೀತಿ ಬ್ಯಾಕ್ ಸೈಡ್ ಗೆ ಮಡಚಿ ಶೇಪ್ ಅನ್ನು ಕರೆಕ್ಟ್ ಆಗಿ ಹೊರಗೆ ತೆಗೆದು ಟಾಪ್ ಸ್ಟಿಚ್ ಅನ್ನು ನೀಡಬೇಕು. ಇದು ಯಾವುದೇ ನೆಕ್ ಲೈನ್ ಅನ್ನು ಅಟ್ಯಾಚ್ ಮಾಡೋದಾದ್ರೆ ಇದೇ ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕು. ಈ ರೀತಿ ಟಾಪ್ ಸ್ಟಿಚ್ ಕೊಡೋದ್ರಿಂದ ನೆಕ್ಕಿಗೆ ನೀಟ್ ಫಿನಿಶ್ ಬಂದು ಶೇಪ್ ಚೆನ್ನಾಗಿ ಕಾಣುತ್ತೆ. ನೀವು ಇಲ್ಲಿ ನೋಡ್ತಿರಬಹುದು. ಇದು ಬ್ಯಾಕ್ ಪಾರ್ಟ್ ನ ರೈಟ್ ಸೈಡ್ ಹಾಗೂ ಫ್ರಂಟ್ ಪಾರ್ಟ್ ನ ರೈಟ್ ಸೈಡ್ ಅನ್ನು ಈ ರೀತಿ ಇಟ್ಟು ಮೊದಲು ಅರ್ಧ ಇಂಚು ಕೆಳಗಡೆ ಈ ರೀತಿ ಮಾರ್ಕ್ ಮಾಡಿ ಎರಡರದ್ದು ಭುಜಗಳನ್ನು ಜೋಡಿಸಿಕೊಳ್ಬೇಕು. ಎರಡು ಭುಜಗಳಿಗೂ ನಾನು ಸ್ಟಿಚ್ ಅನ್ನು ಕೊಟ್ಟಿದ್ದೇನೆ. ಆನಂತರ ಫ್ರಂಟ್ ಸೈಡ್ ಅಲ್ಲಿ ಎರಡು ಬದಿಗಳಲ್ಲೂ 3-3 ಇಂಚಿಗೆ ಒಂದು ಮಾರ್ಕಿಂಗ್ಸ್ ಅನ್ನು ಮಾಡ್ಕೊಳ್ಬೇಕು. ಫ್ರಂಟ್ ಸೈಡ್ ಗೆ ಕೂಡ ಮಾರ್ಕ್ ಮಾಡಿದ್ದೇನೆ. ರಾಂಗ್ ಸೈಡ್ ನೊಟ್ಟಿಗೆ ಫ್ರಂಟ್ ಸೈಡ್ ಗೆ ಕೂಡ ಮಾರ್ಕ್ ಮಾಡಿದ್ದೇನೆ. ಈಗ ಕಾಲರ್ ನ ಸರ್ಕಂಫರೆನ್ಸ್ ಅನ್ನು ಅಳೆಯೋಣ, ಅಂದರೆ ಕೊರಳಿನ ಸುತ್ತಳತೆಯನ್ನು ಅಳೆಯೋಣ. ಇದು ಟೋಟಲ್ 12 ಇಂಚು ಬಂದಿದೆ. ನಾವು ಇದಕ್ಕೆ 1 ಇಂಚನ್ನು ಸೇರಿಸೋಣ. ಯಾಕೆಂದ್ರೆ ಫ್ರಂಟ್ ಸೈಡ್ ನಾನು 3 ಇಂಚಸ್ ತೆಗೆದುಕೊಂಡಿದ್ದೇನೆ. ಕೆಲ ಸಲ ಶೋಲ್ಡರ್ ನಂತರ ಶಾರ್ಟ್ ಆಗ್ತದೆ. ದಪ್ಪ ಬುಕ್ರಮ್ ಅನ್ನು ತೆಗೆದುಕೊಂಡಿದ್ದೇನೆ. ಇದರ ಉದ್ದ 2 ಇಂಚುಗಳು, ಅಗಲ 7 ಇಂಚುಗಳಿವೆ. ಅಂದ್ರೆ ಫೋಲ್ಡ್ ಅಲ್ಲಿ 7 ಇಂಚುಗಳು. ನಮ್ಗೆ ಕಾಲರ್ 13 ಇಂಚಸ್ ಬೇಕು. ಅದರ ಅರ್ಧ 6.5 ಇಂಚಿಗೆ ಮಾರ್ಕ್ ಮಾಡಬೇಕು. ಹಾಗೂ ಈ ರೀತಿ ಗೆರೆ ಎಳೆದುಕೊಳ್ಬೇಕು. ಕೊರಳಿನ ಅಗಲ 2.5 ಇಂಚುಗಳು, ಅಲ್ಲಿಗೊಂದು ಗುರುತಿಸಿ ಬಲಬದಿಯಿಂದ 3/4 ಇಂಚಿಗೆ ಒಂದು ಮಾರ್ಕ್ ಅನ್ನು ಮಾಡಿ ಕರ್ವ್ ಶೇಪ್ ನಿಂದ 2 ಪಾಯಿಂಟ್ಸ್ ಗಳನ್ನು ಈ ರೀತಿ ಜೋಡಿಸಿಕೊಳ್ಬೇಕು. ಕರ್ವ್ ಶೇಪ್ ನಿಂದ ಶೇಪ್ ಚೆನ್ನಾಗಿ ಬರುತ್ತೆ. ನೀವು ಫ್ರೀ ಹ್ಯಾಂಡ್ ಶೇಪ್ ಆಲ್ಸೋ ಕೊಡಬಹುದು. ಆನಂತರ ನಿಮ್ಗೆ ಎಷ್ಟು ಅಗಲದ ಕಾಲರ್ ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ. ನಾನು 1/4 ಇಂಚಿನ ಕಾಲರ್ ಅನ್ನು ಮಾಡ್ತಾ ಇದ್ದೇನೆ. 1/4 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ. ನಿಮಗೆ ಕಾಣಿಸ್ತದಲ್ಲ, ನಾನು ಸ್ವಲ್ಪ ಡಾರ್ಕ್ ಮಾಡ್ತೇನೆ. ಈಗ ಪುನಃ ಅಳೆದು ನೋಡ್ಬೇಕು 6.5 ಇದೆಯಾ ಅಂತ. 6.5ಕ್ಕಿಂತ ಜಾಸ್ತಿ ಇದೆ. ಸೊ 6.5ಗೆ ಪಾಯಿಂಟ್ ಮಾಡಿ ಅಲ್ಲಿಂದ ಸ್ಟ್ರೇಟ್ ಲೈನ್ ಅನ್ನು ಮೇಲಕ್ಕೆ ಎಳೆದುಕೊಳ್ಬೇಕು. ಆನಂತರ ಈ ಕಾರ್ನರ್ಗೆ ಸ್ಲೈಟ್ಲಿ ಕರ್ವ್ ಶೇಪ್ ನೀಡಬೇಕು. ಸ್ಲೈಟ್ಲಿ ಕರ್ವ್ ಶೇಪ್ ಅನ್ನು ನೀಡಿದ್ದೇನೆ.
ಈಗ ಶೇಪ್ನ ಪ್ರಕಾರನೇ ಕಟ್ ಮಾಡಿಕೊಳ್ಳೋಣ. ಬುಕ್ರಮ್ ಜಾರುವ ಚಾನ್ಸಸ್ ಇರ್ತದೆ, ಹಾಗಾಗಿ ನೀವು ಬೇಕಾದರೆ ಸೆಂಟ್ರಲ್ಲಿ ಒಂದು ಸ್ಟಿಚ್ ಕೊಟ್ಟು ಆನಂತರ ಕಟ್ ಮಾಡಿಕೊಳ್ಳಿ ಅಥವಾ ಗಟ್ಟಿಯಾಗಿ ಹಿಡಿದು ಕಟ್ ಮಾಡಿಕೊಳ್ಬೇಕು. ಕಾಲರ್ ಕಟ್ ಮಾಡಿ ಆಗಿದೆ. ಈ ರೀತಿ ಕಾಲರ್ ಅನ್ನು ಚೂಡಿದಾರ್ನ ಪೀಸ್ ನ ಮೇಲೆ ಇಟ್ಟು ಇಸ್ತ್ರಿ ಮೂಲಕ ಅಂಟಿಸಿಕೊಳ್ಬೇಕು. ಆನಂತರ 1/4 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಪಾರ್ಟ್ ಅನ್ನು ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡಿಕೊಳ್ಳಿ. ನಾನು ಇಸ್ತ್ರಿ ಮಾಡಿ ಸ್ಟಿಚ್ ಮಾಡಿಕೊಂಡಿದ್ದೇನೆ. ಇದೇ ರೀತಿ ಇನ್ನೊಂದು ಪೀಸ್ ಬೇಕಾಗುತ್ತೆ. ಇಸ್ತ್ರಿ ಮಾಡಿದ ಕಾಲರ್ ಅನ್ನು ಅದರ ಮೇಲೆ ಇಟ್ಟು ನಾನಿಲ್ಲಿ ಚಾಕ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಅಲ್ಲಿಗೆ ಸ್ಟಿಚ್ ಅನ್ನು ನೀಡಬೇಕು. ಎಂಡ್ ಅಲ್ಲಿ ಓಪನ್ ಇರಬೇಕು. ನಾನಿಲ್ಲಿ ಸ್ವಲ್ಪ ಲೈಟ್ ಸ್ಟಿಚ್ ಕೊಡ್ತೇನೆ ಕಾರ್ನರ್ಸ್ ಅಲ್ಲಿ, ಯಾಕಂದ್ರೆ ನಮಗೆ ಕೆಲವು ಸಲ ಅದು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಈಸಿ ಆಗುತ್ತೆ. ಸೊ ಸ್ಟಿಚ್ ಅಲ್ಲಿ ಲಾಕ್ ಮಾಡಬಾರ್ದು. ನಾನು ಹೊಲಿದು ತೋರಿಸ್ತೇನೆ. ಕಾಲನ್ನು ಸುತ್ತಲೂ ಚಾಕ್ನ ಪ್ರಕಾರನೇ ಬುಕ್ರಮ್ನ ಮೇಲೆ ಸ್ಟಿಚ್ ಹಾಕಬಾರ್ದು, ಅದರ ಬದಿಯಲ್ಲಿ ಅಂದ್ರೆ ಎಡ್ಜ್ ಅಲ್ಲಿ ಸ್ಟಿಚ್ ನೀಡಬೇಕು. ನಾನು ಎಂಡಲ್ಲಿ ಲಾಕ್ ಮಾಡೋದಿಲ್ಲ, ಅಂದ್ರೆ ನನಗೆ ಆನಂತರ ಓಪನ್ ಮಾಡಲಿಕ್ಕೆ ಬೇಕಾಗುತ್ತೆ. ಈಗ ಸೈಡ್ ಅಲ್ಲಿ 1/4 ಇಂಚು ಬಟ್ಟೆನ ಬಿಟ್ಟು ಮಾತ್ರ ಮುಕ್ಕಿದನ್ನು ಕಟ್ ಮಾಡಬೇಕು. ಕಟ್ಸ್ ಅನ್ನು ನೀಡ್ತಾ ಇದ್ದೇನೆ. ಆನಂತರ ಈ ರೀತಿ ಫೋಲ್ಡ್ ಮಾಡಿ ಕಾರ್ನರ್ಸ್ ನಲ್ಲಿ ರೈಟ್ ಸೈಡ್ಗೆ ತಿರುಗಿಸಬೇಕು. ರೈಟ್ ಸೈಡ್ಗೆ ತಿರುಗಿಸಿ ಆಗಿದೆ. ನಾನು ಇದಕ್ಕೆ ಪೈಪಿಂಗ್ ಅನ್ನು ಕೊಡಲಿದ್ದೇನೆ. ಅದರ ಮುಂಚೆ ನೆರಿಗೆ ಉಂಟಾಗದ ಹಾಗೆ ಸೆಂಟ್ರಲ್ಲಿ ಒಂದು ಸಿಂಗಲ್ ಲೈನ್ ಸ್ಟಿಚ್ ಅನ್ನು ಕೊಡಿರಿ. ಇದನ್ನು ನಾನು ಎಲ್ಲ ಕಾಲರ್ಸ್ ನ ವಿಡಿಯೋಸ್ ಅಲ್ಲಿ ತೋರಿಸಿದ್ದೇನೆ. ಆನಂತರ ಈ ಸ್ಟಿಚ್ ಅನ್ನು ಓಪನ್ ಮಾಡಿ ಬಿಡಬೇಕು. ಈಗ ಜಿಪ್ಪರ್ ಫುಟ್ ಅನ್ನು ಅಟ್ಯಾಚ್ ಮಾಡೋಣ. ಇಲ್ಲಿ ನಮಗೆ ಕಾರ್ಡ್ ಪೈಪಿಂಗ್ ಬೇಕಾಗ್ತದೆ. ಕಾರ್ಡ್ ಪೈಪಿಂಗ್ ಮಾಡೋ ವಿಧಾನ ನಿಮಗೆ ಗೊತ್ತಿರಬಹುದು, ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಈ ಸ್ವಲ್ಪ ಶಾರ್ಟ್ ಕಟ್ ಅಲ್ಲಿ ಇಲ್ಲೂ ತೋರಿಸ್ತೇನೆ. ಈ ರೀತಿ ಪೈಪಿಂಗ್ ಅನ್ನು ಬಯಾಸ್ ಪಟ್ಟಿಯ ಒಳಗೆ ಇಟ್ಟು ಸೈಡ್ ಅಲ್ಲಿ ಸ್ಟಿಚ್ ಕೊಡಬೇಕು. ಆಗ ನಿಮಗೆ ಪೈಪಿಂಗ್ ಸಿಗುತ್ತೆ. ನಂತರ ಸೆಂಟರ್ ಇಲ್ಲದ ಬಟ್ಟೆಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಹೊಲಿದುಕೊಳ್ಬೇಕು. ಪೈಪಿಂಗ್ ಕೊಡುವಾಗ ನಮಗೆ ಹಿಂಬದಿಗೆ ಫೋಲ್ಡ್ ಮಾಡುವ ಅಗತ್ಯವಿಲ್ಲ. ಡೈರೆಕ್ಟ್ ಹೀಗೆ ಈ ರೀತಿ ಕೊಟ್ಟು ಪೈಪಿಂಗ್ ಅನ್ನು ಕೊಡಬಹುದು. ಸೊ ಇದು ರೆಡಿ ಪೈಪಿಂಗ್ ನಾನೀಗ ಮಾಡ್ತಾ ಇದ್ದೇನೆ. ಇದರ ಮೇಲೆ ಸ್ಟಿಚ್ ನೀಡಿ ಪೈಪಿಂಗ್ ಕಾರ್ಡ್ ರೆಡಿ ಮಾಡ್ತಾ ಇದ್ದೇನೆ. ನೋಡಿ ಈ ರೀತಿ ಕಾಣುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಸಣ್ಣ ಫೋಲ್ಡ್ ಕೊಟ್ಟು ಕಾಲರ್ ನ ಎಡ್ಜ್ ಅಲ್ಲಿ ಇಟ್ಟು ಹೊಲಿಗೆಯನ್ನು ನೀಡಬೇಕು. ಕಾರ್ನರ್ಸ್ ಅಲ್ಲಿ ಒಂದು ಸಣ್ಣ ನೆರಿಗೆ ಕೊಟ್ಟು ಟರ್ನ್ ಮಾಡಬೇಕು. ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ನೀವು ಇಲ್ಲಿ ನೋಡ್ತಿರಬಹುದು. ಅದೇ ರೀತಿ ಎಂಡ್ ತನಕ ಹೊಲಿದುಕೊಳ್ಬೇಕು. ಎಡ್ಜ್ ಅಲ್ಲಿ ಇದ್ದ ಪೈಪಿಂಗ್ ಅನ್ನು ಕಟ್ ಮಾಡಿಕೊಳ್ಳಿ. ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿ ಫೋಲ್ಡ್ ಮಾಡಿದೆಲ್ಲ ಅದನ್ನ ನೀವು ಬೇಕಾದ್ರೆ ಕೈಯಲ್ಲಿ ಕೂಡ ಸಣ್ಣ ಸಣ್ಣ ಸ್ಟಿಚ್ ಕೊಟ್ಟು ಹೆಮ್ಮಿಂಗ್ ಮಾಡಿ ಫಿನಿಶಿಂಗ್ ನೀಡಬೇಕು. ಈಗ ಸೆಂಟ್ರಲ್ಲಿ ಕಾಲರ್ನ ಸೆಂಟರ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ ಟಾಪ್ ನ ಸೆಂಟರ್ ಪಾಯಿಂಟ್ ಹಾಗೂ ಕಾಲರ್ನ ಸೆಂಟರ್ ಪಾಯಿಂಟ್ ನ ನಾಚಿಗೆ ಮ್ಯಾಚ್ ಮಾಡಿ ಈ ರೀತಿ ಮಿಡ್ ಪಾಯಿಂಟ್ ಇಂದಲೇ ಕಾಲರ್ ಅನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ಕೆಲವರು ಸ್ಟಾರ್ಟಿಂಗ್ ಇಂದ ಮಾಡ್ತಾರೆ, ಬಟ್ ಮಿಡ್ ಪಾಯಿಂಟ್ ಇಂದ ಮಾಡಿದ್ರೆ ಉತ್ತಮ. ಇಲ್ಲಿ 1/4 ಇಂಚಿನಷ್ಟೇ ಸ್ಟಿಚ್ ಅನ್ನು ಕೊಡಬೇಕು. ನೋಡಿ ಈಗ ನಾನು ನಾಚಸ್ ಅನ್ನು ಮ್ಯಾಚ್ ಮಾಡ್ತಾ ಇದ್ದೇನೆ. ಮ್ಯಾಚ್ ಮಾಡಿ ಹೊಲಿತಿದ್ದೇನೆ. ಸೆಂಟರ್ ನಿಂದಲೇ ಹೊಲಿಗೆ ಹಾಕ್ತಾ ಇದ್ದೇನೆ. ಇಲ್ಲಿ 1/4 ಇಂಚಿನಷ್ಟೇ ಸ್ಟಿಚ್ ಕೊಡಬೇಕು. ನಾನು ಚಾಕಲ್ಲಿ ಮಾರ್ಕ್ ಮಾಡಿದ್ದೇನಲ್ಲ ಅಲ್ಲಿಗೆ.
ಅದೇ ರೀತಿ ಮತ್ತೊಂದು ಬದಿಗೂ ಸೆಂಟರ್ನಿಂದಲೇ ಸ್ಟಿಚ್ ಕೊಡಬೇಕು. ಸ್ಟಿಚ್ ಕೊಡ್ತಾ ಇದ್ದೇನೆ. ಮತ್ತೊಂದು ಬದಿಗೂ ಸೆಂಟರ್ನಿಂದಲೇ ಸ್ಟಿಚ್ ನೀಡ್ತಾ ಇದ್ದೇನೆ. ಇಲ್ಲಿ ಟಿಕ್ಲೀಸ್ ಅನ್ನು ಮೊದಲೇ ತೆಗೆದು ಬಿಡಿ, ಇಲ್ಲದೆ ನಿಡಲ್ ಬ್ರೇಕೇಜ್ ಆಗುವ ಚಾನ್ಸಸ್ ಇದೆ. ನಾನು ಆಲ್ರೆಡಿ ತೆಗೆದಿದ್ದೇನೆ. ನಂತರ ರಾಡ್ಜ್ ಅನ್ನು ಕಾಲನ್ ಒಳಗೆ ಈ ರೀತಿ ಫಿಲ್ ಮಾಡಬೇಕು. ಇಲ್ಲಿ ನೆರಿಗೆ ಬಾರದಾಗಿ ನೋಡ್ಕೊಳ್ಳಿ. ಎಲ್ಲ ರಾಡ್ಜಸ್ ಅನ್ನು ನೀಟಾಗಿ ಕಾಲನ್ ಒಳಗೆ ತುಂಬಿಸಿ. ಇಲ್ಲಿ ನೆರಿಗೆ ಬಾರದಾಗಿ ನಾನೊಂದು ಆ ಸಲ ಟಿಪ್ ಕೊಟ್ಟಿದ್ದೇನೆ. ಶೋಲ್ಡರ್ ಜಾಯಿಂಟ್ ಅಲ್ಲಿ ಈ ರೀತಿ ನಾಚಸ್ ಅನ್ನು ನೀಡಬೇಕು. ಎರಡು ಬದಿಗಳಲ್ಲೂ ನಾಚಸ್ ನೀಡಿ. ನನ್ನ ಹಿಂದಿನ ಕಾಲನ್ ವಿಡಿಯೋದಲ್ಲಿ ಕೂಡ ನಾನು ಈ ಟಿಪ್ ಅನ್ನು ಕೊಟ್ಟಿರುವೆನು. ಎರಡು ಬದಿಗಳಲ್ಲೂ ರಾಡ್ಜ್ ಅನ್ನು ನೀಟಾಗಿ ಒಳಗೆ ಹಾಕಿ ಈ ರೀತಿ ಕಾಲರ್ ಅನ್ನು ಇಟ್ಟು ಹೊಲಿಗೆಯನ್ನು ನೀಡಬೇಕು. ಎಲ್ಲ ಕರೆಕ್ಟ್ ಆಗಿ ಸೆಟ್ ಮಾಡಿ ಸ್ಟಿಚ್ ನೀಡಿ, ಆಗ ರಿಂಕಲ್ಸ್ ಬರಲ್ಲ. ಎಂಡ್ ಅಲ್ಲಿ ನಾನು ಹೇಳಿದೆಲ್ಲ ಸ್ವಲ್ಪ ಸ್ಟಿಚ್ ಅನ್ನು ಓಪನ್ ಮಾಡಿ ಆಮೇಲೆ ರಾಡ್ಜಸ್ ಅನ್ನು ಕಾಲರ್ ಒಳಗೆ ತುಂಬಿಸಬೇಕು. ಸ್ಟಿಚ್ ನೀಡ್ತಾ ಇದ್ದೇನೆ. ಈ ಶೇಪ್ ಸ್ಟಿಚ್ ಕೊಡಬೇಕು. ಈಗ ಕಾಲನ ಮೇಲ್ಬದಿಯಲ್ಲೂ ಸ್ಟಿಚ್ ನೀಡಬೇಕು. ನಾವು ಹೊಲಿಗೆ ನೀಡಿದ್ದೇವಲ್ಲ ಆ ಹೊಲಿಗೆಯನ್ನು ತೆಗೆದು ಹಾಕಿ. ನೋಡಿ, ಇಲ್ಲಿ ಏನು ಕೂಡ ರಿಂಕಲ್ ಇಲ್ಲ, ತುಂಬಾ ನೀಟಾಗಿ ಬಂದಿದೆ. ಒಳಬದಿ ಕೂಡ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ, ನೀವಿಲ್ಲಿ ನೋಡ್ತಿರಬಹುದು. ಈಗ ಸ್ಲೀವ್ಗೆ ನಾವು ಇಲಾಸ್ಟಿಕ್ ಅನ್ನು ಅಟ್ಯಾಚ್ ಮಾಡೋಣ. ಇಲ್ಲಿ 1/4 ಇಂಚಿನಷ್ಟು ಬಿಟ್ಟು ಕಟ್ ಮಾಡಿದ ಇಲಾಸ್ಟಿಕ್ ಅನ್ನು ಈ ರೀತಿ ಇಟ್ಟು ಮೊದಲು ಲಾಕ್ ಮಾಡಿಕೊಳ್ಳಿ. ಆನಂತರ ಇಲಾಸ್ಟಿಕ್ ಅನ್ನು ಎಳಿತಾ ಹೋಗಬೇಕು, ಸ್ಟ್ರೆಚ್ ಆಗ್ತದೆ. ಸ್ಲೀವ್ ನ ಎಂಡ್ ತನಕ ಇಲಾಸ್ಟಿಕ್ ಬರಬೇಕು. ನೋಡಿ, ಈ ರೀತಿ ಕಾಣುತ್ತೆ. ಇಲಾಸ್ಟಿಕ್ ಕವರ್ ಮಾಡಲು ಒಂದು ಫೋಲ್ಡ್ ಮಾಡಿ ಅದರ ಮೇಲೆ ಸ್ಟಿಚ್ ನೀಡಬೇಕು. ಇದು 2 ಲೈನ್ಸ್ ಸ್ಟಿಚ್ ಸಾಕಾಗ್ತದೆ, ಆದ್ರೆ ನಾನು ಇದರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನು ನೀಡ್ತಾ ಇದ್ದೇನೆ. ಅದರ ಬಾರ್ಡರ್ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ರಾಡ್ಜಸ್ ನ ಮೇಲೇನೆ ಸ್ಟಿಚ್ ಕೊಡಬೇಕು. ಮೂರನೇ ಸ್ಟಿಚ್ ನಿಂದ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಸಣ್ಣ ಸಣ್ಣ ನೆರಿಗಳು ಕಾಣುತ್ತೆ. ಬಾರ್ಡರ್ ಈ ರೀತಿ ಕಾಣುತ್ತೆ. ಈಗ ನಾವು ನಾಚಸ್ ಕೊಟ್ಟಿದ್ದೇವಲ್ಲ, ಅಲ್ಲಿ ಈ ರೀತಿ ಸಣ್ಣ ಸಣ್ಣ ನೆರಿಗೆಗಳನ್ನು ಮಾಡ್ಕೊಳ್ಬೇಕು. ಅದಕ್ಕಾಗಿ ಲಾಂಗ್ ಸ್ಟಿಚ್ ಅನ್ನು ಕೊಟ್ಟು ಮೇಲ್ಬದಿಯ ಥ್ರೆಡ್ ಅನ್ನು ಮಾತ್ರ ಈ ರೀತಿ ಎಳೆಯಬೇಕು. 2 ಸೈಡ್ಸ್ ನಲ್ಲಿ ಮೇಲ್ಬದಿಯ ಥ್ರೆಡ್ ಅನ್ನು ಈ ರೀತಿ ಎಳೆದುಕೊಳ್ಳಿ. ಇದರಿಂದ ನೆರಿಗಳು ಉಂಟಾಗುತ್ತೆ. ಆ ನಂತರ ಅದರ ಮೇಲೇನೆ ಸ್ಟಿಚ್ ನೀಡಬೇಕು. ಈ ನೆರಿಗೆಗಳನ್ನು ನಾವು ಸ್ಲೀವ್ ನ ಸೆಂಟ್ರಲ್ಲೇ ಇಟ್ಟು ಹೊಲಿದುಕೊಳ್ಬೇಕು. ನಾನು ಪಾರ್ಟ್ 1 ನಲ್ಲಿ ಕೂಡ ಹೇಳಿದ್ದೇನೆ, ನಾಚಸ್ ನ ನೆರಿಗಳೆಲ್ಲ ಸ್ಲೀವ್ ನ ಸೆಂಟ್ರಲ್ಲೇ ಬರಬೇಕು. ನಂತರ ಆರ್ಮೋಲ್ ಶೇಪ್ ನಂತಾನೆ ಹೊಲಿದುಕೊಳ್ಬೇಕು.
ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ, ನೀವು ಇಲ್ಲಿ ನೋಡ್ತಿರ್ಬಹುದು. ಇದನ್ನೀಗ ನಾವು ಟಾಪಿಗೆ ಅಟ್ಯಾಚ್ ಮಾಡೋಣ. ಎರಡರದ್ದು ನಾಚಸ್ ಮ್ಯಾಚ್ ಆಗಬೇಕು. ಸ್ಲೀವ್ ನ ಮತ್ತು ಶೋಲ್ಡರ್ ಜಾಯಿಂಟ್ ನ ನಾಚಸ್ ಮ್ಯಾಚ್ ಮಾಡಿ ಇಡಬೇಕು. ಮ್ಯಾಚ್ ಮಾಡಿ ಇಟ್ಟು ಎಂಡ್ ತನಕ ಸ್ಲೀವ್ ನ ಎಂಡ್ ಅನ್ನು ಕೂಡ ಮ್ಯಾಚ್ ಮಾಡಿ ಈ ರೀತಿ ಹೊಲಿಗೆಯನ್ನು ಹಾಕ್ತಾ ಹೋಗ್ಬೇಕು. ಈ ರೀತಿ ಹೊಲಿಗೆಯನ್ನು ಹಾಕಿ ನಾಚ್ ಕೊಡೋದ್ರಿಂದ ನಮಗೆ ಅಂದಾಜು ಸಿಗುತ್ತೆ ಆರ್ಮೋಲ್ ಲೆಂತ್ ಎಲ್ಲಿವರೆಗೆ ಇದೆ ಅಂತ. ಇದಕ್ಕೆ ಡಬಲ್ ಸ್ಟಿಚ್ ಅನ್ನೇ ನೀಡಬೇಕು. ನಾನು ಡಬಲ್ ಸ್ಟಿಚ್ ಕೊಟ್ಟಿದ್ದೇನೆ, ಈ ರೀತಿ ಕಾಣುತ್ತೆ. ಈಗ ಸ್ಲೀವ್ ರೌಂಡ್ 6 ಇಂಚಸ್ ತೆಗೆದುಕೊಂಡಿದ್ದೇನೆ. ಬಟ್ ಇಲ್ಲಿ ಇಲಾಸ್ಟಿಕ್ ಇರುವುದರಿಂದ ನಾವು 5.5 ಇಂಚಸ್ಗೆ ಮಾತ್ರ ಸ್ಲೀವ್ ರೌಂಡ್ ಅನ್ನು ತೆಗೆದುಕೊಳ್ಬೇಕು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಟೇಪ್ ಇಂದ 5.5ಗೆ ಸ್ಟಿಚ್ ಕೊಟ್ಟಿದ್ದೇನೆ, ಯಾಕೆಂದ್ರೆ ಅದು ಎಕ್ಸ್ಪಾಂಡ್ ಆಗುತ್ತೆ. ಸ್ಲೀವ್ ರೌಂಡ್ 6 ಇಂಚಸ್ ಇದೆ, ನಾನು 5.5ಗೆ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೇನೆ. ನೋಡಿ, ಸ್ಟಿಚ್ ಮಾಡಿದ ನಂತರ ಈ ರೀತಿ ಕಾಣುತ್ತೆ. ನಾನು ಕಾಲರ್ಗೆ ಮತ್ತು ನೆಕ್ಕಿಗೆ ಸ್ಟೋನ್ಸ್ ಅನ್ನು ಅಟ್ಯಾಚ್ ಮಾಡಿದ್ದೇನೆ. ವಿಡಿಯೋ ವೀಕ್ಷಣೆಗಾಗಿ ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಬೈ ಬಾಯ್.